ಸಿಎಂ ಕುರ್ಚಿ ಕದನ ಪಟ್ಟಕ್ಕೇರಲು ನಂಬರ್ ಗೇಮ್ ನಿಜಾನ ಡಿಕೆ ಪರ ಎರಡನೇ ಟೀಮ್ ಡೆಲ್ಲಿ ಪರೇಡ್ ಬಲವಾಯ್ತಾ ಬಂಡೆ ಬಣದ ಶಕ್ತಿ ಒಕ್ಕಲಿಗರಷ್ಟೇ ಅಲ್ಲ ಮೂಲ ಕಾಂಗ್ರೆಸ್ಸಿಗರಿಂದಲೂ ಡಿಕೆಶಿಗೆ ಸಿಕ್ತಾ ಅಭಯ ಪಕ್ಷಕ್ಕಾಗಿ ದುಡಿದ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕಾನ ಸಿದ್ದರಾಮಯ್ಯ ಪರವಾಗಿ ಅಹಿಂದ ನಾಯಕರಿಂದ ದಲಿತ ಸಿಎಂ ದಾಳ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ನಾಯಕರು ಒಟ್ಟಾಗ್ತಾ ಇದ್ದಾರೆ ಬಣ ಫೈಟ್ ಮೂಲ ಕಾಂಗ್ರೆಸ್ಸಿಗರು ವರ್ಸಸ್ ವಲಸಿಗರ ಕದನಕ್ಕೆ ತಿರುಗ್ತಾ ಇದೆಯಾ ಈ ಫೈಟ್ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಳಿದ್ದೇ ನಮಗೆ ವೇದವಾಕ್ಯ ಅಂತಿದ್ದಾರೆ ಡಿಕೆ ಶಿವಕುಮಾರ್ ಮಾಡಿದ್ದು ವ್ಯಂಗ್ಯನ ರಾಜಕೀಯ ಗೂಗ್ಲಿನ ಬೆಂಗಳೂರು ಟು ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ ಪವರ್ ಶೇರಿಂಗ್ ಒಪ್ಪಂದದಂತೆ ಆಗೇ ಬಿಡುತ್ತಾ ಅಧಿಕಾರ ಹಸ್ತಾಂತರದ ನಿರ್ಧಾರ ರಾಹುಲ್ ಅಂಗಳಕ್ಕೆ ಕುರ್ಚಿ ಚೆಂಡು ಏನಾಗುತ್ತೆ ಕೈ ಕದನದ ಕ್ಲೈಮ್ಯಾಕ್ಸ್ ಈ ಮಧ್ಯೆ ಡಿಕೆ ಪರವಾಗಿ ಎರಡನೇ ಟೀಮು ಈಗ ಡೆಲ್ಲಿಗೆ ಹೋಗಿ ಕುತ್ಕೊಂಡಿರುವಂತಹ ಡೆಲ್ಲಿ ಟೀಮ್ನ ನೀವೇನಾದ್ರೂ ಫೋನ್ ಮಾಡಿ ಯಾಕೆ ಹೋಗಿದ್ದೀರಾ ಮೇಡಮ್ ಯಾಕೆ ಹೋಗಿದ್ದೀರಾ ಸರ್ ಅಂದ್ರೆ ಇಲ್ಲ ದೆಹಲಿಯಲ್ಲಿ ಜಂತರ್ ಮಂತರ್ ನೋಡಕ್ ಹೋಗಿದ್ದೀವಿ, ದೆಹಲಿಯಲ್ಲಿ ರಾಜಭವನ ನೋಡಕ್ ಹೋಗಿದ್ದೀವಿ, ದೆಹಲಿಯಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಹೀಗಾಗಿ ಅಲ್ಲಿ ಲಾಲ್ ಕಿಲಾ ಹೆಂಗಿದೆ ಅಂತ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೀವಿ ಅಂತ ಹೇಳ್ತಾರಷ್ಟೇ. ಯಾರೂ ಕೂಡ ಇಲ್ಲ ನಾವಲ್ಲಿ ಪ್ರಚಾರ ಹಾಕಕ್ಕೆ ಹೋಗಿದ್ದೀವಿ, ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಕ್ಕೆ ಹೋಗಿದ್ದೀವಿ ಅಂತ ಹೇಳಲ್ಲ. ಎಚ್ ಸಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಕದಲೂರು, ಉದಯ್, ಮಹೇಶ್ ತಮ್ಮಣ್ಣವರ್, ನೈನಾ ಮೋಟಮ್ಮ, ಶಿವಗಂಗಾ ಬಸವರಾಜ್, ಬಾಳಾ ಸಾಹೇಬ್ ಪಾಟೀಲ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಟೈಮಿಂಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಂತಹ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಚರ್ಚೆ ಮಾಡ್ತೀವಿ. ಇವತ್ತು ಬಹಳಷ್ಟು ಜನ ಮಾತಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ, ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. KJ ಜಾರ್ಜ್ ಅವರು ಟ್ರಬಲ್ ಶೂಟರ್ ಅನ್ನೋ ರೀತಿಯಲ್ಲಿ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಿ ದಯವಿಟ್ಟು ಇದನ್ನೆಲ್ಲ ಸರಿ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ಅವರು ಡಿ ಕೆ ಸುರೇಶ್ ಮನೆಗೂ ಸಿದ್ದರಾಮಯ್ಯನವ್ರ ಮನೆಗೂ ಓಡಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಜಾರ್ಜ್ ಅದನ್ನ ಡಿನೈ ಮಾಡಿದ್ದಾರೆ. ಹಾಗಾದ್ರೆ ಡೆವಲಪ್ಮೆಂಟ್ಸ್ ಏನಿದೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅನ್ನೋದನ್ನ ನೋಡಿದ ಮೇಲೆ ನಮ್ಮ ಚರ್ಚೆನ ಆರಂಭಿಸ್ತೀವಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಏನ್ ಹೇಳ್ತಾರೆ ಅಥವಾ ನಾವು ಕೇಳೋದು, ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು, ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ BJಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂಥ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ನೀವು ಏನೇ ಮಾಡಿದ್ರು ಈ ಟೀ ಕಪ್ಪಲ್ಲಿ ಇದು ಸ್ಟಾಪ್ ಮಾಡಿದಂಗೆ ಅಷ್ಟೇ, ಏನಿಲ್ಲ. ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಜೊತೆಲೇ ಇದ್ದೀವಿ. ನೋಡಿ ಬಂಡಾಯನೇ ಇಲ್ಲ ಮತ್ತೆ ಶಮನ ಏನಂತೆ. ನೋಡಿ CM ಆಗ ಹಿಂಗಿತ್ತ, CM ಆಗ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲರಿಗೆ ಅರ್ಹತೆನೂ ಇದೆ, ಆಗ್ಬೇಕೆಂಬುದು ಇದೆ. ಆದರೆ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್. 2.5 ವರ್ಷದಿಂದ ಹೈಕಮಾಂಡ್ ತೀರ್ಮಾನ ಮಾಡಿ ಪಕ್ಷದ ಶಾಸಕರ ಅಭಿಪ್ರಾಯ ಕ್ರೋಢೀಕರಿಸಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮಾಡ್ಯಾರ. ಈಗ ಸಿದ್ದರಾಮಯ್ಯವರು ಅಟ್ ಪ್ರೆಸೆಂಟ್ ಮುಖ್ಯಮಂತ್ರಿ ಯಾರ ಸ್ಥಾನ ಖಾಲಿ ಇಲ್ಲ. ಪ್ರಯತ್ನ ಮಾಡ್ಲಿಕ್ಕೆ ಯಾರು ಬೇಡನಲ್ಲ, ಆಗ್ಬೇಕಂಬುದು ಎಲ್ಲರೂ ಮನಸ್ಸಿನಾಗ ಇರ್ತದೆ. ಅವ್ರವ್ರು ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಬಿಟ್ಟು ವಿಚಾರ. ಸುಮ್ ಕುಂತ್ರೆ ಏನು ಅಧಿಕಾರ ಸಿಗಲ್ಲ, ಪ್ರಯತ್ನ ಮಾಡ್ತಾರೆ. ನಮಗೆ ಹೊಂದಾಣಿಕೆ ಬಗ್ಗೆ ಏನೊಂದು ಮಾಹಿತಿ ಇರೋದು, ನಮಗೇನೋ ಯಾರಿಗೇನೋ ಹಿಂಗೆ ಹೊಂದಾಣಿಕೆ ಆಗೈತಿ ಅಂತ ಯಾರು ಹೇಳಿಲ್ಲ. ಇದು ಏನೋ ನಿರ್ಣಯ ಹೇಳೋದಿದ್ರು ಹೈಕಮಾಂಡ್ನವರು ಹೇಳ್ಬೇಕು. ಆಗೈತಿ ಅಂತೇಳಿ ಬಿಟ್ಟು ಕೊಡಪ್ಪ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಹೇಳ್ಬೇಕು.
ಇಲ್ಲ ಸಿದ್ದರಾಮಯ್ಯನವರ ಮುಂದುವರೆಯೋದು, ಡಿ ಕೆ ಅವರ ನೀವು ಇದಕ್ಕೆ ಪ್ರಯತ್ನ ಮಾಡಬೇಡ್ರಿ ಅಂತ ಹೇಳ್ಬೇಕು. ಏನ್ ನಿರ್ಣಯ ಇದ್ರು ಅವರ ಹೇಳ್ಬೇಕು. ಬೇರೆ ಆ ಬಣ ಇಲ್ಲ, ಕಾಂಗ್ರೆಸ್ ಬಣ. ಇಷ್ಟು ದಿನ ಡಿ ಕೆ ಹಿಂದೆ 11 ಜನ 10 ಜನ 12 ಜನ ಅಂತ ನೀವೆಲ್ಲ ಬರಿತಾ ಇದ್ರಿ. ಈಗ ಏಕಾಏಕಿ 70 ಜನ ಹೆಂಗಾಗ್ಬಿಟ್ರು? ಕ್ವಶನ್ ಮಾರ್ಕು. ನೀವೇ ಬರಿತಾ ಇದ್ರಿ ಡಿ ಕೆ ಹಿಂದೆ 11 ಜನ 12 ಜನ ಅಂತೇಳಿ. ಯಾರೋ ಕೆಲವರು ನಮ್ಮ ಕನಕಪುರದವರು ಸ್ವಲ್ಪ ಸಂಖ್ಯೆ ಜಾಸ್ತಿ ಕೊಟ್ಟಿರ್ಬೋದು, ಆದರೆ 10-12 ಇದ್ದಿದ್ದು ಒಂದೇ ಸರಿ 70 ಹೆಂಗಾಯಿತು? ಮ್ಯಾಜಿಕ್. 2 ದಿನದಿಂದ ಸಿದ್ದರಾಮಯ್ಯನವರು ಡಲ್ ಔಟವ್ರೆ, ಡೀಲ್ ಆದಮೇಲೆ ಡಲ್ ಆಗಿರೋದು. ಆ ಡೀಲು ಡಲ್ಲು ಎರಡು ಸೈಮಲ್ಟೇನಿಯಸ್ ಆಗೈತೆ. ಎಲ್ಲ ಡೆಲ್ಲಿ ಟೂರ್, ಸಿದ್ದರಾಮಯ್ಯನ ಮನೆಗೆ ಬ್ರೇಕ್ಫಾಸ್ಟು, ಡಿ ಕೆ ಮನೆ ಡಿನ್ನರು, ಇಷ್ಟೇ ನಡೀತಾ ಇರೋದು. ಡಿನ್ನರು, ಬ್ರೇಕ್ಫಾಸ್ಟು, ಡೆಲ್ಲಿ ಟೂರು, ಇಷ್ಟು ಬಿಟ್ಟರೆ ಕರ್ನಾಟಕದಲ್ಲಿ ಇನ್ನೇನೂ ಇಲ್ಲ.